ಹಾಯ್ ಫ್ರೆಂಡ್ಸ್, ರಾಧೆ ಟ್ಯಾಸಲ್ಸ್ ಆ್ಯಂಡ್ ಮೂರ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಮತ್ತು ಗ್ರ್ಯಾಂಡ್ ಲುಕ್ ಕೊಡೋವಂಥ ಕ್ರೋಶೆಟ್ ಟ್ಯಾಸಲ್ ಡಿಸೈನ್ನ ಹಾಕೋದು ಹೇಗೆ ಅಂತಂದು ನೋಡೋಣ. ಈ ಡಿಸೈನ್ಗೆ ಫಸ್ಟ್ ಲೇಯರಲ್ಲಿ ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ 6 ಸ್ಟ್ರ್ಯಾಂಡ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಮೊದಲು ಕ್ಲಾತ್ ಒಳಗಡೆ ಅಟ್ಯಾಚ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ 4 ಚೈನ್ಸ್ ಹಾಕ್ಕೊಂಡು ಇದನ್ನು ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದೇ ರೀತಿ ಮತ್ತೆ 4 ಚೈನ್ಸ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿ 3 ಟೈಮ್ಸು 4 ಚೈನ್ಸು ಹಾಕ್ಕೊಂಡು ಕಟ್ಟೆಗೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾನು ನೆಕ್ಸ್ಟ್ ಲೂಪಲ್ಲಿ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡೋದಕ್ಕೆ ಒಂದು ಚೈನ್ ಹಾಕ್ಕೊಂಡು ಇದು ಸ್ವಲ್ಪ ದೊಡ್ಡ ಕ್ರಿಸ್ಟಲ್ ಬೀಡು. ಈ ಕ್ರಿಸ್ಟಲ್ ಬೀಡನ್ನ ಇದರೊಳಗಡೆಯಿಂದ ಪಾಸ್ ಮಾಡಿಕೊಂಡು ಥ್ರೆಡ್ಡಿಗೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇನ್ನೊಂದು ಚೈನ್ ಹಾಕ್ಕೊಂಡು ಮತ್ತು ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಷ್ಟಾದಮೇಲೆ ಮತ್ತೆ ಸೆಟ್ ಆಫ್ 4 ಚೈನ್ಸ್ದು ಲೂಪ್ಸ್ ಹಾಕ್ಕೊಳ್ತಾ ಹೋಗಬೇಕು. ಫಸ್ಟ್ ಟೈಮ್ ಮಾತ್ರ 3 ಲೂಪ್ಸ್ ಆದಮೇಲೆ ಬೀಡ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಎವ್ರಿ 5 ಲೂಪ್ಸ್ ಆದಮೇಲೆ ನಾವು ಈ ರೀತಿ ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಫಸ್ಟ್ ಲೇಯರಲ್ಲಿ ಈ ರೀತಿ ಬೀಡ್ಸ್ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ಮೇಲೆ ಸೆಕೆಂಡ್ ಲೇಯರ್ಗೂ ಸಹಿತ ನಾನು ಸೇಮ್ ಪಿಂಕ್ ಕಲರ್ 6 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಈ ರೀತಿ ಬೀಡ್ ಮೇಲ್ಗಡೆ ಆರ್ಚ್ ಹಾಕೋದಕ್ಕೆ ಬೇಸ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ಈ ಬೀಡ್ ಬರೋ ತನಕ ಸಿಂಪಲ್ 4 ಚೈನ್ಸ್ ಫಸ್ಟ್ ಲೇಯರಲ್ಲಿ ಹಾಕಿದ ಹಾಗೆ ಸೆಕೆಂಡ್ ಲೇಯರಲ್ಲೂ ಸಹಿತ 4 ಚೈನ್ಸ್ ಹಾಕ್ಕೊಂಡು ಯಾವ ಪ್ಲೇಸಲ್ಲಿ ನಾವು ಫಸ್ಟ್ ಲೇಯರ್ದು ಅಟ್ಯಾಚ್ ಮಾಡಿದ್ವೋ ಥ್ರೆಡ್ನ ಸೇಮ್ ಪ್ಲೇಸಲ್ಲಿ ಜಾಯಿನ್ ಮಾಡ್ಕೋಬೇಕು. ಈಗ ಬೀಡ್ ಹತ್ರ ಬಂದಿದ್ದೀವಿ. ಈಗ ನಾನು 6 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ಸಿಕ್ಸ್ ಚೈನ್ಸ್ ಹಾಕ್ಕೊಂಡಾದ್ಮೇಲೆ ಚೆಕ್ ಮಾಡ್ಕೋಬೇಕು ಒಂದ್ಸಲಿ ಈ ಬೀಡ್ ಮೇಲ್ಗಡೆ ನೀಟಾಗಿ ಬರ್ತಾ ಇದೆಯಾ ಥ್ರೆಡ್ ಅಂತ ನೋಡಿಕೊಂಡು. ಸೊ 6 ಚೈನ್ಸ್ ಕರೆಕ್ಟ್ ಆಗುತ್ತೆ. ಈಗ ನಾವು ಇದನ್ನು ಫಸ್ಟ್ ಲೇಯರ್ ಥ್ರೆಡ್ಗೆ
ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬರುತ್ತೆ. ಈಗ ಮತ್ತೆ ಸೇಮ್ 4 ಚೈನ್ಸ್ಗಳನ್ನು ಹಾಕ್ಕೊಂಡು ಈ ಪ್ಲೇಸ್ಗಳಲ್ಲಿ ಫಸ್ಟ್ ಲೇಯರ್ ಎಲ್ಲೆಲ್ಲಿ ಅಟ್ಯಾಚ್ ಆಗಿದೋ ಅಲ್ಲೇ ನಾವು ಜಾಯಿನ್ ಮಾಡ್ಕೊತ ಸೆಕೆಂಡ್ ಲೇಯರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಥರ್ಡ್ ಲೇಯರ್ಗೂ ಸಹಿತ ಸೇಮ್ ಕಲರ್ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಮೊದಲು ಕ್ಲೋತ್ಗೆ ಅಟ್ಯಾಚ್ ಮಾಡಿಕೊಂಡು ಸಿಂಪಲ್ ಚೈನ್ಸ್ ಹಾಕ್ಕೊಳ್ತಾ ಬರಬೇಕು. 4 ಚೈನ್ಸ್ ಲಾಸ್ಟ್ 2 ಲೇಯರ್ಸಲ್ಲಿ ಹೇಗೆ ಹಾಕ್ಕೊಂಡಿದ್ವೋ ಅದೇ ರೀತಿ 4 ಚೈನ್ಸ್ನ ಹಾಕ್ಕೊಂಡು ಅದರದ್ದೇ ಪ್ಲೇಸಲ್ಲಿ ಅಟ್ಯಾಚ್ ಮಾಡಬೇಕು. ಮತ್ತು ಸೇಮ್ 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಈ ಬೀಡ್ ಸುತ್ತ ಆರ್ಚ್ ಹಾಕ್ಕೋಬೇಕು. ಅದಕ್ಕೆ ಆ್ಯಸ್ ಯೂಶುವಲ್ ಪಿಲ್ಲರ್ಸ್ ಹಾಕ್ಕೊಳ್ತಾ ಹೋಗಬೇಕು. ಸೊ ಪಿಲ್ಲರ್ ಹಾಕೋದಕ್ಕೆ ಒಂದು ರೌಂಡ್ ಕ್ರೋಶೆಟ್ ಸುತ್ತ ಥ್ರೆಡ್ನ ತಗೊಂಡು ಈ ಲೂಪಿಂದ ಮತ್ತೆ ಸೇಮ್ ಥ್ರೆಡ್ನ ತೆಕ್ಕೋಬೇಕು. ಫಸ್ಟ್ ಟೈಮ್ 2 ಲೂಪ್ಸಿಂದ ಸೆಕೆಂಡ್ ಟೈಮ್ ರಿಮೈನಿಂಗ್ 2 ಲೂಪ್ಸ್. ಸೊ ಸೇಮ್ ಮೆಥಡ್ನ ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದರೆ ಪಿಲ್ಲರ್ಸ್ ಬರ್ತಾ ಹೋಗುತ್ತೆ. ನಾನು ಈ ಡಿಸೈನ್ಗೆ ಪ್ರತಿ ಆರ್ಚಿಗೂ ಸಹಿತ 13 ಪಿಲ್ಲರ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ 13 ಪಿಲ್ಲರ್ಸ್ ಹಾಕಿದರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಲೇಯರ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈಗ 4th ಲೇಯರ್ಗೆ ನಾನು ಪರ್ಪಲ್ ಕಲರ್ 6 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಇದಕ್ಕೂ ಸಹಿತ ಫಸ್ಟ್ ನಾಟ್ ಹಾಕ್ಕೊಂಡು ಎಂಡಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಚೈನ್ಸ್ ಬಂದಿರುತ್ತೆ. ಅದಕ್ಕೆ ಜಸ್ಟ್ ಸಿಂಗಲ್ ಕ್ರೋಶನ ಹಾಕೋತಾ ಹೋಗಬೇಕು. 4 to 5 ಒಂದೊಂದು ಲೂಪಲ್ಲಿ ಸಿಂಗಲ್ ಕ್ರೋಶ ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಲೂಪಲ್ಲಿ ಇವಾಗ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಚೈನ್ ಒಳಗಿಂದ ಥ್ರೆಡ್ನ ತೆಕ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಆಮೇಲಿಂದ ಈ ಆರ್ಚ್ನ ಎವ್ರಿ ಪಿಲ್ಲರಿಂದ ಒಂದೊಂದು ಪಿಲ್ಲರ್ನ ಹಾಕ್ಕೋತಾ ಇದ್ದೀನಿ. ಸೊ ಪಿಲ್ಲರ್ ಹಾಕ್ಕೊಳ್ಳೋದಕ್ಕೆ ಕ್ರೋಶ ಸುತ್ತ ಒಂದು ರೌಂಡ್ ಥ್ರೆಡ್ ತೊಗೊಂಡು ಆಮೇಲೆ ಚೈನ್ ಸ್ಟಿಚ್ ಒಳಗಿಂದ ತೊಗೊಂಡು ಫಸ್ಟ್ ಟೈಮ್ 1 ಲೂಪ್, ಸೆಕೆಂಡ್ ಟೈಮ್ ರಿಮೈನಿಂಗ್ 2 ಲೂಪ್ಸಿಂದ ಥ್ರೆಡ್ನ ತೆಕ್ಕೋಬೇಕು. ಈಗ 3 ಪಿಲ್ಲರ್ಸ್ ಆಗಿದೆ. ಇದೇ ರೀತಿ ನಾವು ಇದ್ರ ಸುತ್ತ 13 ಪಿಲ್ಲರ್ಸ್ನ ಹಾಕ್ಕೊಂಡು ಆಮೇಲೆ ಎಲ್ಲೆಲ್ಲಿ ಈ ರೀತಿ ಚೈನ್ಸ್ ಬಂದಿದೆಯೋ ಅಲ್ಲಿ ಈ ರೀತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು 4th ಲೇಯರ್ನ
ಕಂಪ್ಲೀಟ್ ಮಾಡಬೇಕು. 4th ಲೇಯರಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈಗ 5th ಲೇಯರಲ್ಲಿ ನಾವು ಪರ್ಪಲ್ ಆರ್ಚ್ ಸುತ್ತ ಈ ರೀತಿ ಶೆಲ್ ಟ್ಯಾಸಲ್ನ ಹಾಕ್ಕೊಳ್ಳೋಣ. ಅದು ಹಾಕೋದಕ್ಕೆ ನಾನು 6 ಸ್ಟ್ಯಾಂಡ್ಸ್ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕೋದು ಹೇಗೆ ಅಂತಂದು ತೋರಿಸ್ತೀನಿ ಇವಾಗ. ಇದನ್ನು ಹಾಕೋದಕ್ಕೆ ನಾನು 6 ಸ್ಟ್ಯಾಂಡ್ಸ್ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ಅದು ಹಾಕೋದು ಹೇಗೆ ಅಂತಂದು ತೋರಿಸ್ತಿದ್ದೀನಿ. ಸೊ ಇದನ್ನು ಈ ಎಂಡಲ್ಲಿ ಫಸ್ಟು ಜಾಯಿನ್ ಮಾಡ್ಕೋಬೇಕು ಥ್ರೆಡ್ನ. ಅದಾದಮೇಲೆ ಜಸ್ಟ್ ಸಿಂಪಲ್ ಚೈನ್ಸ್ನ ಹಾಕ್ಕೊಂಡು ಮಿಡಲಲ್ಲಿ ಈ ಥರ ಲೂಪ್ಸ್ ಹಾಕ್ಕೊಂಡು ಮಿಡಲಲ್ಲಿ ಪರ್ಪಲ್ ಥ್ರೆಡ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಎಂಡಿಗೆ ಬರೋ ತನಕ ಸೇಮ್ ಸಿಂಪಲ್ ಚೈನ್ಸ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ಆರ್ಚ್ ಶುರು ಆಗಬೇಕಾದ್ರೆ ಫಸ್ಟು ನಾನು 2 ಚೈನ್ ಹಾಕ್ಕೊಂಡು ಅದನ್ನು ಫಸ್ಟ್ ಪಿಲ್ಲರ್ ಆದಮೇಲೆ ಇಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ 2 ಚೈನ್ಸ್ ಹಾಕ್ಕೊಂಡು ಆದಮೇಲೆ ಒಂದು 3 mm ಮೆಟಲ್ ಬೀಡ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋದು ಬೇಡ. ಒಂದು ರೌಂಡ್ ಥ್ರೆಡ್ ಸುತ್ತ ತೊಗೊಂಡು ಇಲ್ಲಿ 2 ಚೈನಿಂದ ಒಂದು ಲೂಪ್ ಹಾಕ್ಕೊಂಡಿದ್ದೀವಲ್ಲ, ಇದರೊಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದು ಪಿಲ್ಲರ್ ಹಾಕ್ಕೋಬೇಕು. ಇದೇ ರೀತಿ ಇನ್ನೂ 2 ಪಿಲ್ಲರ್ನ ಹಾಕ್ಕೋಬೇಕು. ಜಸ್ಟ್ ನಾನು ಇದಕ್ಕೆ 3 ಪಿಲ್ಲರ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು 3 ಪಿಲ್ಲರ್ಸ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿರೋ ಚೈನ್ ಬಿಟ್ಟು ಅದಾದಮೇಲೆ 1 ಚೈನ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಚೈನ್, ಸೊ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾನು ಈ ಶೆಲ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಬರುತ್ತೆ. ಮತ್ತು ಸೇಮ್ ಪ್ರೊಸೀಜರ್ 2 ಚೈನ್ಸ್ ಹಾಕ್ಕೋಬೇಕು. ಇದಾದಮೇಲೆ ಇಲ್ಲಿ ಒಂದು ಬೀಡ್ನ ಹಾಕ್ಕೊಂಡು ಆಮೇಲೆ 3 ಪಿಲ್ಲರ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಜಸ್ಟ್ ಮತ್ತೆ 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಶೆಲ್ನ ಅಟ್ಯಾಚ್ ಮಾಡಬೇಕು. ಸೇಮ್ ಪ್ರೊಸೆಸ್ನ ಈ ಪರ್ಪಲ್ ಆರ್ಚ್ ಪೂರ್ತಿ ಮಾಡ್ಕೊತಾ ಹೋದರೆ ನಮಗೆ ಈ ರೀತಿ 6 ಶೆಲ್ಸು ಬರುತ್ತೆ. ಡಿಸೈನ್ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು ಪರ್ಪಲ್ ಕಲರ್ ಬೇಬಿ ಟ್ಯಾಸಲ್ಸ್ ಹಾಕಿದ್ದೀನಿ. ಅದಕ್ಕೆ ನಾನು 120 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೊಗೊಂಡು ಅದನ್ನು ಹಾಕೋಕ್ಕೂ ಮುಂಚೆ ಐರನ್ ಮಾಡಿ ಹಾಕಿದ್ದೀನಿ. ನಿಮಗೆ ಈ ಡಿಸೈನ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.